ಇವತ್ತಿನ ವಿಡಿಯೋದಲ್ಲಿ ಮದುವೆ, ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಬರ್ತ್ಡೇ ಪಾರ್ಟಿಗಳಲ್ಲಿ ಯೂಸ್ ಮಾಡುವಂತಹ ಥರ್ಮೋಕೋಲ್ ಯೂಸ್ ಮಾಡಿ ಮಾಡಬಹುದಾದ ನೇಮಿಂಗ್ ಬೋರ್ಡ್ನ ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಫಸ್ಟು ನೀವು ಮಾಡುವಂಥ ನೇಮ್ನ ಲೆಟರ್ಸ್ಗಳನ್ನ ಪ್ರಿಂಟ್ ತಗೋಬೇಕಾಗುತ್ತೆ. ಇದು ನಿಮಗೆ ಬೇಕಾದ ಸೈಜ್ ಮತ್ತು ಫಾಂಟಲ್ಲಿ ನೀವು ಪ್ರಿಂಟ್ ತಗೋಬೇಕಾಗತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ನೀವು ಥರ್ಮೋಕೋಲ್ನ ತಗೊಬೇಕು. ಈ ಥರ್ಮೋಕೋಲ್ ಮೇಲೆ ನೀವು ಪ್ರಿಂಟ್ ತೆಗೆದಿರೋ ಅಂಥ ಲೆಟರ್ಸ್ಗಳನ್ನ ಅರೇಂಜ್ ಮಾಡ್ಕೊಬೇಕು. ಪ್ರತಿಯೊಂದು ಲೆಟರ್ಸ್ನ ಸಪ್ರೇಟಾಗಿ ಪ್ರಿಂಟ್ ತಗೊಂಡಿರೋದ್ರಿಂದ ಎಲ್ಲದರದ್ದು ಫಾಂಟ್ ಸೈಜ್ ಮ್ಯಾಚ್ ಆಗ್ತಿದೆಯಾ ಅಂತ ಫಸ್ಟ್ ಒಂದ್ಸಲಿ ಅರೇಂಜ್ ಮಾಡಿ ನೋಡ್ಕೊಬೇಕು. ಫಾಂಟ್ ಮತ್ತು ಸೈಜ್ನ ಚೆಕ್ ಮಾಡ್ಕೊಂಡ ನಂತರ ಎಲ್ಲ ಲೆಟರ್ಸ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು. ಈ ರೀತಿ ಅರೇಂಜ್ ಮಾಡ್ಕೊಳ್ಳುವಾಗ ಒಂದು ಲೆಟರ್ ಮೇಲೆ ಇನ್ನೊಂದು ಲೆಟರ್ ಓವರ್ಲ್ಯಾಪ್ ಆಗುತ್ತೆ. ಆಗ ಈ ರೀತಿ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಈಗ ಎಲ್ಲ ಲೆಟರ್ಸ್ನ ಥರ್ಮೋಕೋಲ್ ಮೇಲೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಎಲ್ಲ ಲೆಟರ್ಸ್ನ ಪೇಸ್ಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ನಾರ್ಮಲ್ ಬ್ಲೇಡ್ನ ತೊಗೊಂಡಿದ್ದೀನಿ. ನೀವು ಥರ್ಮೋಕೋಲ್ ಕಟ್ ಮಾಡುವಂಥ ಕಟರ್ಗಳೇ ಸಿಗುತ್ತೆ, ಅದನ್ನು ಬೇಕಿದ್ರೂ ಯೂಸ್ ಮಾಡ್ಬೋದು. ಅದಿಲ್ಲ ಅಂತ ಹೇಳಿದ್ರೆ ಈ ರೀತಿ ನಾರ್ಮಲ್ ಬ್ಲೇಡ್ನೇ ನೀವು ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಇದನ್ನ ಈಗ ಲೆಟರ್ ಶೇಪ್ಗೆ ನಾವು ನೀಟಾಗಿ ಕಟ್ ಮಾಡ್ಕೊಂಡು ಹೋಗಬೇಕು ನಿಧಾನಕ್ಕೆ. ಪೂರ್ತಿ ಕಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ಇದಕ್ಕೆ ನಾವು ಫೆವಿಕಾಲ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇದಕ್ಕೆ ನೀವು ಪೇಂಟ್ ಬ್ರಷ್ನ ಯೂಸ್ ಮಾಡಿ ಫೆವಿಕಾಲ್ನ ಲೆಟರ್ಸ್ ಮೇಲೆ ಸ್ಪ್ರೆಡ್ ಮಾಡಬೇಕು. ಒಂದು ಲೆಟರ್ಗೆ ನೀವು ಫೆವಿಕಾಲ್ನ ಹಚ್ಕೊಂಡ ತಕ್ಷಣವೇ ಗ್ಲಿಟರ್ ಪೌಡರ್ನ ಲೆಟರ್ ಮೇಲೆ ಸ್ಪ್ರೇ ಮಾಡ್ಕೊಂಡು ಬರಬೇಕು. ನೀವು ಪೂರ್ತಿ ನೇಮ್ಗೆ ಒಂದೇ ಸಲ ಫೆವಿಕಾಲ್ನ ಹಚ್ಕೊಂಡು ಗ್ಲಿಟರ್ನೇನಾದ್ರು ಸ್ಪ್ರೇ ಮಾಡೋಕ್ಕೆ ಹೋದರೆ ಸ್ಟಾರ್ಟಿಂಗ್ ಹಚ್ಚಿರೋ ಅಂಥ ಲೆಟರು ಡ್ರೈ ಆಗಿಬಿಟ್ಟಿರುತ್ತೆ. ಆಗ ಗ್ಲಿಟರ್ ನೀಟಾಗಿ ಅಂಟ್ಕೊಳ್ಳಲ್ಲ. ಹಾಗಾಗಿ ನೀವು ಒಂದೊಂದೇ ಲೆಟರ್ಗೆ ಫೆವಿಕಾಲ್ನ ಹಚ್ಕೊಂಡು ನಂತರ ತಕ್ಷಣವೇ ಗ್ಲಿಟರ್ ಪೌಡರ್ನ ನೀವು ಸ್ಪ್ರೇ ಮಾಡಬೇಕು. ಆಗ ಗ್ಲಿಟರ್ ಪೌಡರು ನೀಟಾಗಿ ಲೆಟರ್ಸ್ ಮೇಲೆ ಅಂಟ್ಕೊಳ್ಳುತ್ತೆ.
ಗ್ಲಿಟರ್ ಪೌಡರ್ನ ಈ ರೀತಿ ಹಾಕೊಂಡ ನಂತರ ನೀವು ಅದನ್ನ ಒಂದು ಸಲ ಡ್ಯಾಬ್ ಮಾಡ್ಕೊಬೇಕಾಗತ್ತೆ. ಆಗ ಎಕ್ಸ್ಟ್ರಾ ಗ್ಲಿಟರ್ ಪೌಡರ್ ಏನಿರುತ್ತೆ ಅದ್ರ ಮೇಲೆ ಅದೆಲ್ಲ ಬಂದ್ಬಿಡುತ್ತೆ. ನೋಡಿ, ಈಗ ನೀಟಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ನೀವು ಪೂರ್ತಿ ಎಲ್ಲ ಲೆಟರ್ಸ್ಗಳಿಗೂ ಮಾಡ್ಕೊಬೇಕು. ಈ ರೀತಿಯಾಗಿ ನಿಮ್ಮ ಮನೆಯ ಫಂಕ್ಷನ್ಗಳಿಗೆ ನೀವೇ ನೇಮ್ ಬೋರ್ಡ್ಗಳನ್ನ ಮಾಡ್ಕೊಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.